ಜ್ಯೋತಿ ಪೂಜೆ ಬೇಯದಲ್ಕೂ ಜ್ಯೋತಿ ಪೂಜೆ ಜ್ಯೋತಿ ಎಂದರೆ ಜ್ಞಾನ ಮತ್ತು ದೈವಿ ಶಕ್ತಿಯ ಸಂಕೇತ ಜ್ಯೋತಿ ಎಂದರೆ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯುವುದು ಸಂಕೇತ ಅಮ್ಮನ ಆಶೀರ್ವಾದ ಅಮ್ಮನ ಮಾರ್ಗದರ್ಶನ ಈ ಜ್ಯೋತಿ ಪೂಜೆ ಪೂಜೆ ಮಾಡುವುದು ಮನ ಹೇಳುತ್ತೀನಿ ಕೇಳಿ ಭಕ್ತಿಯಿಂದ ಮನಸ್ಸಿಟ್ಟು ಕೇಳಿ ಸಿದ್ಧತೆ ಮನೆಯನ್ನು ಸ್ವಚ್ಛಗೊಳಿಸಬೇಕು ಆದಿಪರಾಶಕ್ತಿ ಅಮ್ಮನ ಫೋಟೋ ಇಟ್ಟು ಹೂವುಗಳಿಂದ ಅಲಂಕರಿಸಬೇಕು ದೀಪಾರಾಧನೆ ಒಂದು ವಿಶೇಷ ದೀಪದಲ್ಲಿ ಎಳ್ಳೆಣ್ಣೆ ಹಾಕಿ ಜ್ಯೋತಿ ಬೆಳಗಿ ಮಂತ್ರ ಪಠಣೆ ಓಂ ಶಕ್ತಿ ಮಂತ್ರ ಮತ್ತು ಆದಿಪರಾಶಕ್ತಿಯ ಸಪ್ತತ್ ಸೂತ್ರಗಳು ಭಕ್ತಿಯಿಂದ ಪಠಿಸಬೇಕು ಸಂಕಮ ಲೋಕ ಕಲ್ಯಾಣಕ್ಕಾಗಿ ಮತ್ತು ಕುಟುಂಬದ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡಬೇಕು ಜ್ಯೋತಿ ಪೂಜೆಯ ಬೆಳಕು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಜ್ಯೋತಿ ಪೂಜೆ ಜ್ಯೋತಿ ಪೂಜೆ ಜ್ಯೋತಿ ಅಂದರೆ ಜ್ಞಾನ ಮತ್ತು ದೈವಿ ಶಕ್ತಿಯ ಸಂಕೇತ ಜ್ಯೋತಿ ಎಂದರೆ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯುವುದು ಸಂಕೇತ ನಿಲ್ಮರು ವಟ್ಟೂರು ವರ್ಷಕ್ಕೊಮ್ಮೆ ಮಾಡುವ ದೈವಿ ಪೂಜೆ ಎಲ್ಲ ಶಕ್ತಿ ಭಕ್ತರಿಗೆ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯುವುದೇ ಇದರ ಉದ್ದೇಶ ದೈವಿಬೇಕು ಈ ಜ್ಯೋತಿ ಪೂಜೆ ಜ್ಯೋತಿ ಎಂದರೆ ಜ್ಞಾನ ಮತ್ತು ದೈವಿ ಶಕ್ತಿಯ ಸಂಕೇತ ಎಲ್ಲ ಮಂಡಳಿಗೂ ಜ್ಯೋತಿ ಪೂಜೆ ಮಾಡುವ ಆಕಾಶ ಜಕ್ಕನಹಳ್ಳಿ ಮಂಡಿಗೂ ಸಿಗುತ್ತೆ ಅವಕಾಶ ಜ್ಯೋತಿ ಪೂಜೆ ಮಾಡಿಸಿ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯಿರಿ ದೈವಿಬೇಕು ಈ ಜ್ಯೋತಿ ಪೂಜೆ ದೈವಿಬೇಕು ಈ ಜ್ಯೋತಿ ಪೂಜೆ ಜ್ಯೋತಿ ಎಂದರೆ ಜ್ಞಾನ ಮತ್ತು ದೈವಿ ಶಕ್ತಿಯ ಸಂಕೇತ ಜ್ಯೋತಿ ಎಂದರೆ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯುವುದು ಸಂಕೇತ ದೈವಿದಲ್ಕೂ ಜ್ಯೋತಿ ಪೂಜೆ ಬೇಯದಲ್ಕೂ ಜ್ಯೋತಿ ಪೂಜೆ ಜ್ಯೋತಿ ಎಂದರೆ ಜ್ಞಾನ ಮತ್ತು ದೈವಿ ಶಕ್ತಿಯ ಸಂಕೇತ ಜ್ಯೋತಿ ಎಂದರೆ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯುವುದು ಸಂಕೇತ ಅಮ್ಮನ ಆಶೀರ್ವಾದ ಅಮ್ಮನ ಮಾರ್ಗದರ್ಶನ ಈ ಜ್ಯೋತಿ ಪೂಜೆ ಪೂಜೆ ಮಾಡುವುದು ಮನ ಹೇಳುತ್ತೀನಿ ಕೇಳಿ ಭಕ್ತಿಯಿಂದ ಮನಸ್ಸಿಟ್ಟು ಕೇಳಿ ಸಿದ್ಧತೆ ಮನೆಯನ್ನು ಸ್ವಚ್ಛಗೊಳಿಸಬೇಕು ಆದಿಪರಾಶಕ್ತಿ ಅಮ್ಮನ ಫೋಟೋ ಇಟ್ಟು ಹೂವುಗಳಿಂದ ಅಲಂಕರಿಸಬೇಕು ದೀಪಾರಾಧನೆ ಒಂದು ವಿಶೇಷ ದೀಪದಲ್ಲಿ ಎಳ್ಳೆಣ್ಣೆ ಹಾಕಿ ಜ್ಯೋತಿ ಬೆಳಗಿ ಅದಕ್ಕೆ ಪಾಪವೇ ಮಾಡಬೇಕು ಪುಪ್ಪಗಳಿಂದ ಪೂಜೆ ಮಾಡಬೇಕು
ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯಿರಿ. ದೈವಿಕಕ್ಕೂ ಜ್ಯೋತಿ ಪೂಜೆ, ದೈವಿಕಕ್ಕೂ ಜ್ಯೋತಿ ಪೂಜೆ. ಜ್ಯೋತಿ ಎಂದರೆ ಜ್ಞಾನ ಮತ್ತು ದೈವಿ ಶಕ್ತಿಯ ಸಂಕೇತ. ಜ್ಯೋತಿ ಎಂದರೆ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯುವುದು ಸಂಕೇತ. ಭೈಲಿ ಬೆಳಕು ಈ ಜ್ಯೋತಿ ಪೂಜೆ, ಮೇಲಿ ಬೆಳಕು ಈ ಜ್ಯೋತಿ ಪೂಜೆ. ಜ್ಯೋತಿ ಎಂದರೆ ಜ್ಞಾನ ಮತ್ತು ದೈವಿ ಶಕ್ತಿಯ ಸಂಕೇತ. ಜ್ಯೋತಿ ಎಂದರೆ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯುವುದು ಸಂಕೇತ. ಅಮ್ಮನ ಆಶೀರ್ವಾದ, ಅಮ್ಮನ ಮಾರ್ಗದರ್ಶನ ಈ ಜ್ಯೋತಿ ಪೂಜೆ. ಪೂಜೆಯ ಮಾಡುವ ವಿಧಾನ ಹೇಳುತ್ತೀನಿ ಕೇಳಿ, ಅತಿಯಿಂದ ಮನಸ್ಸಿಟ್ಟು ಕೇಳಿ. ಸಿದ್ಧತೆ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಆದಿಪರಾಶಕ್ತಿ ಮನ ಫೋಟೋ ಇಟ್ಟು ಹೂಗಳಿಂದ ಅಲಂಕರಿಸಬೇಕು. ದೀಪಾರಾಧನೆ ಒಂದು ವಿಶೇಷ ದೀಪದಲ್ಲಿ ಎಲೆಣ್ಣೆ ಹಾಕಿ ಜ್ಯೋತಿ ಬೇಲಾಬಿ, ಅದಕ್ಕೆ ಧೂಪ ದೀಪಗಳಿಂದ ಪೂಜೆ ಮಾಡಬೇಕು. ಮಂತ್ರ ಕಥನೆ, ಓಂ ಶಕ್ತಿ ಮಂತ್ರ ಮತ್ತು ಆದಿಪರಾಶಕ್ತಿಯ ಸಕ್ಕಾಲಿ ಸ್ತೋತ್ರಗಳು ಭಕ್ತಿಯಿಂದ ಪಠಿಸಬೇಕು. ಸಂಕಲ್ಪ ಲೋಕ ಕಲ್ಯಾಣಕ್ಕಾಗಿ ಕುಟುಂಬದ ಮೇಲ್ಹಿಗಾಗಿ ಪ್ರಾರ್ಥನೆ ಮಾಡಬೇಕು. ಜ್ಯೋತಿ ಪೂಜೆಯ ಬೆಳಕು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಇಲ್ಲಿ ಬೆಳಕು ಈ ಜ್ಯೋತಿ ಪೂಜೆ, ಇಲ್ಲಿ ಬೆಳಕು ಈ ಜ್ಯೋತಿ ಪೂಜೆ. ಜ್ಯೋತಿ ಎಂದರೆ ಜ್ಞಾನ ಮತ್ತು ದೈವಿ ಶಕ್ತಿಯ ಸಂಕೇತ. ಜ್ಯೋತಿ ಎಂದರೆ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯುವುದು ಸಂಕೇತ. ಮೇಲ್ಮರುವತ್ತೂರು ವರ್ಷಕ್ಕೊಮ್ಮೆ ಮಾಡುವ ಜ್ಯೋತಿ ಪೂಜೆ. ಎಲ್ಲ ಒಂದು ಶಕ್ತಿ ಭಕ್ತಾದಿಗಳಿಗೆ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯುವುದೇ ಇದರ ಉದ್ದೇಶದ. ದೇವಿ ಬೆಳಕು ಈ ಜ್ಯೋತಿ ಪೂಜೆ, ಜ್ಯೋತಿ ಎಂದರೆ ಜ್ಞಾನ ಮತ್ತು ದೈವಿ ಶಕ್ತಿಯ ಸಂಕೇತ. ಎಲ್ಲ ಮಂಡಳಿಗೂ ಜ್ಯೋತಿ ಪೂಜೆ ಮಾಡುವ ಅವಕಾಶ. ಚಕ್ಕನಹಳ್ಳಿ ನನ್ನ ಬಳಿಯೂ ಸಿಗುತ್ತೆ ಅವಕಾಶ. ಜ್ಯೋತಿ ಪೂಜೆ ಮಾಡಿಸಿ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯಿರಿ. ದೈವಿ ಬೆಳಕು ಈ ಜ್ಯೋತಿ ಪೂಜೆ, ದೈವಿ ಬೆಳಕು ಈ ಜ್ಯೋತಿ ಪೂಜೆ. ಜ್ಯೋತಿ ಎಂದರೆ ಜ್ಞಾನ ಮತ್ತು ದೈವಿ ಶಕ್ತಿಯ ಸಂಕೇತ. ಜ್ಯೋತಿ ಎಂದರೆ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯುವುದು ಸಂಕೇತ.
ಪೂಜೆ ಮೇರು ಬೆಳಕು ಈ ಜ್ಯೋತಿ ಪೂಜೆ ಜ್ಯೋತಿ ಎಂದರೆ ಜ್ಞಾನ ಮತ್ತು ದೈವಿ ಶಕ್ತಿಯ ಸಂಕೇತ ಜ್ಯೋತಿ ಎಂದರೆ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಪಡೆಯುವುದು ಸಂಕೇತ ಅಮ್ಮನ ಆಶೀರ್ವಾದ ಅಮ್ಮನ ಮಾರ್ಗದರ್ಶನ ಈ ಜ್ಯೋತಿ ಪೂಜೆಯ ಮಾಡುವ ವಿಧಾನ ಹೇಳುತ್ತೀನಿ ಕೇಳಿ ಕಟ್ಟಿಯಿಂದ ಮನಸ್ಸಿಟ್ಟು ಕೇಳಿ ಸಿದ್ಧತೆ ಮನೆಯನ್ನು ಸ್ವಚ್ಛಗೊಳಿಸಬೇಕು ಆದಿಪರಾಶಕ್ತಿ ಮನ ಫೋಟೋ ಇಟ್ಟು ಹೂಗಳಿಂದ ಅಲಂಕರಿಸಬೇಕು ದೀಪಾರಾಧನೆ ಒಂದು ವಿಶೇಷ ದೀಪದಲ್ಲಿ ಎಲೆಮ್ಮೆ ಹಾಕಿ ಜ್ಯೋತಿ ಬೇಲಾಬಿ ಅದಕ್ಕೆ ಧೂಪ ದೀಪಗಳಿಂದ ಪೂಜೆ ಮಾಡಬೇಕು ಮಂತ್ರ ಕಥನೆ ಓಂ ಶಕ್ತಿ ಮಂತ್ರ ಮತ್ತು ಆದಿಪರಾಶಕ್ತಿಯ ಸಕ್ಕಾಲಿ ಸ್ತೋತ್ರಗಳು ಭಕ್ತಿಯಿಂದ ಪಠಿಸಬೇಕು ಸಂಕಲ್ಪ ಲೋಕ ಕಲ್ಯಾಣಕ್ಕಾಗೆ ಕುಟುಂಬದ ಮೇಲ್ಗಾಗಿ ಪ್ರಾರ್ಥನೆಯಾಡಬೇಕು ಜ್ಯೋತಿ ಪೂಜೆಯ ಬೆಳಕು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇಲ್ಲಿ ಬೆಳಕು ಈ ಜ್ಯೋತಿ ಪೂಜೆ